ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವರಿಗೆ ಸೋಲಬಾರ್ದೆಂಬ ಹಠ ಇದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲ ಇರುತ್ತದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನನ ಶುರು ಮಾಡ್ತಿದ್ದೀವಿ. ಅಷ್ಟೇ ಸ್ನೇಹಿತರೆ, ನಾವಿವತ್ತು ಊರಿಗೆ ಬಂದಿದ್ದೀವಿ. ಯಾರ್ಯಾರು ನಮ್ಮ ಥರ ಶನಿವಾರ ಭಾನುವಾರ ಬಂತು ಅಂದರೆ ಊರಿಗೆ ಹೋಗ್ತೀರೋ ಅವರೆಲ್ಲ ಕಮೆಂಟ್ ಮಾಡಿ. ಇದು ಊರಲ್ಲಿ ಶನಿವಾರ ಬೆಳಗ್ಗೆ ನಡೀತಿರುವಂಥ ಮ್ಯಾರಥಾನು. ಕೆಲವರು ಓಡ್ತಾ ಇದ್ದಾರೆ, ಇನ್ನು ಕೆಲವರು ಅಲ್ಲಿ ಬರೋ ಗಾಡಿಗಳಲ್ಲಿ ಲಿಫ್ಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಗದ್ದೆ ಹತ್ರ ಹೋಗ್ಬರೋಣ ಅಂತ ಹೋಗಿದ್ವಿ. ಯಾರಿಗೆ ಇಷ್ಟ ಆಗಲ್ಲ ಗದ್ದೆ, ತೋಟ, ಹೊಲ ಅಂತಂದರೆ? ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವ ಫ್ರೆಂಡ್ಸ್? ನನಗಂತೂ ತುಂಬ ಇಷ್ಟ. ಅಲ್ಲಿ ಹೊಲ, ಗದ್ದೆ ಮತ್ತು ಮರಗಳನ್ನೆಲ್ಲ ನೋಡ್ತಾ ಇದ್ದರೆ ಅಲ್ಲೇ ಕೂತ್ಬಿಡೋಣ ಅಂತ ಅನಿಸುತ್ತೆ. ಹೀಗೆ ಗದ್ದೆ ಮಧ್ಯದಲ್ಲಿ ಕೂತ್ಕೊಂಡು ಎಲ್ಲನೂ ನೋಡ್ತಾಯಿದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಅಲ್ಲಿ ವಾತಾವರಣವೇ ಒಂಥರ ಚೆನ್ನಾಗಿರುತ್ತೆ. ಹಳ್ಳಿ ಅಂದ್ರೆ ಹಾಗಲ್ವ? ಮತ್ತು ಹಾಗೆ ಅಲ್ಲಿ ನೋಡಿಕೊಂಡು ಹಂಗೆ ನಮ್ಮ ಆಂಟಿ ಮನೆ ಹತ್ರ ಹೋಗ್ಬರೋಣ ಅಂತ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಅವ್ರ ಮನೆಯಲ್ಲಿ ಸ್ವಲ್ಪ ಪಪ್ಪಾಯ ಕೂಡ ಹಣ್ಣಾಗಿದೆ, ಹಣ್ಣು ತಗೊಂಡೋಗಿ ಅಂತ ಹೇಳಿ ಪಪ್ಪಾಯ ಮತ್ತು ಸೊಪ್ಪು ಕಿತ್ಕೊಟ್ರು. ಅವರು ಅಡಿಕೆ ಮತ್ತು ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಮತ್ತು ಅವರು ಇನ್ನೊಂದೇನಪ್ಪ ಅಂದರೆ ಕಾಕಡ ಹೂವಿನ ಗಿಡನೂ ಹಾಕ್ಕೊಂಡಿದ್ದಾರೆ. ಸೊ ಹೀಗಿತ್ತು ನನ್ನ ದಿನ. ಯಾರ್ಯಾರಿಗೆ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ.